ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀನರೇಶ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನನ್ನ ವಿಡಿಯೋನ ಆಲ್ರೆಡಿ ನೋಡಿದ್ದೀರಾ ಅವ್ರಿಗೆ ಹಾಯ್, ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ಅವ್ರಿಗೆ ಹಾಯ್ ಹಾಯ್ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಬಂದುಬಿಟ್ಟು ನಾನು ಒಂದು ಅಮೆಝಾನಿಂದ ಒಂದು ಪ್ರಾಡಕ್ಟ್ನ ತೊಗೊಂಡಿದ್ದೀನಿ. ಆ ಪ್ರಾಡಕ್ಟ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಗರ್ಲ್ಸ್ ವುಮೆನ್ಸ್ಗೆ ತುಂಬ ಯೂಸ್ ಆಗುತ್ತೆ. ಲೈಕ್ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಇರ್ಬೋದು, ಇಲ್ಲ ಆಫೀಸ್ಗೆ ಹೋಗೋರು ಇರ್ಬೋದು, ಇಲ್ಲ ಮನೇಲಿರೋರು ಎಲ್ಲರಿಗೂ ಇದು ಯೂಸ್ ಆಗುತ್ತೆ. ತುಂಬ ಜನ ಆಲ್ಮೋಸ್ಟ್ ಎಲ್ಲನೂ ತುಂಬ ರೆಮಿಡೀಸ್ನೆಲ್ಲ ಟ್ರೈ ಮಾಡಿರ್ತೀರ, ಬಟ್ ಇದಕ್ಕೆ ಸೊಲ್ಯೂಷನ್ ಸಿಕ್ಕಿರಲ್ಲ. ಬಟ್ ನನಗೂ ಅದೇ ಥರ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಅಮೆಝಾನಿಂದ ತುಂಬ ಸರ್ಚ್ ಮಾಡಿ ನಾನು ಒಂದು ಅಮೌಂಟ್ನ ಇನ್ವೆಸ್ಟ್ ಮಾಡಿ ಅದರಿಂದ ನನಗೆ ರಿವ್ಯೂಸ್ ತುಂಬ ಚೆನ್ನಾಗಿ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ಆ ರಿವ್ಯೂಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ. ಸೊ ಇದರಿಂದ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಫಸ್ಟಾಗಿ ಹೇಳ್ತಾ ಇದ್ದೀನಿ, ಇದು ಪ್ರಮೋಷನ್ ವಿಡಿಯೋ ಅಲ್ಲ, ಬಿಕಾಸ್ ನಾನು ಇನ್ನೂ ಆ ಲೆವೆಲ್ಗೆ ಒಂದು ಪ್ರಮೋಟ್ ಮಾಡೋಷ್ಟು ಬೆಳೆದಿಲ್ಲ. ಬಟ್ ಸ್ಟಿಲ್ ನಾನು ಪರ್ಚೇಸ್ ಮಾಡಿರೋದ್ರಲ್ಲಿ ನಾನು ಇನ್ವೆಸ್ಟ್ ಮಾಡಿ ಪರ್ಚೇಸ್ ಮಾಡಿ ಅದರಿಂದ ನಾನು ರಿವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ಅಷ್ಟೇ. ಸೊ ಏನಪ್ಪ ಇದು ಏನದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ಕ್ರ್ಯಾಕ್ ಹೀಲ್ಸ್. ಸೊ ತುಂಬ ಜನಕ್ಕೆ ಕಾಲಲ್ಲಿ ಹಿಂದೆ ಹಿಂಡಿ ಹೊಡ್ಕೊಂಡಿರತ್ತೆ, ಲೈಕ್ ಕ್ರ್ಯಾಕ್ ಆಗಿರುತ್ತೆ. ಸೊ ಅದು ಬಂದ್ಬಿಟ್ಟು ತುಂಬ ಜನ ಲೈಕ್ ಏನಂತಾರೆ, ನಾರು ಇಲ್ಲ ಅಂದರೆ ಕಲ್ಲಲ್ಲಿ ಒಂದಷ್ಟು ಜನ ಉಜ್ತಾ ಇರ್ತಾರೆ. ಅದಕ್ಕಂತ ಒಂದಷ್ಟು ಇಕ್ವಿಪ್ಮೆಂಟ್ಸ್ನ ಇಟ್ಕೊಂಡಿರ್ತೀರ ಮನೇಲೇ. ಅದಕ್ಕೆ ಅಂತಲೇ ಒಂದು ಆಯುಧಗಳನ್ನ ತಯಾರಿಸ್ಕೊಂಡ್ಬಿಟ್ಟು ಯೂಸ್ ಮಾಡ್ತಾ ಇರ್ತೀರ ಮನೆಯಲ್ಲೇ. ಇಲ್ಲ ಅದಕ್ಕೆ ಏನೇನೋ ಹಾಕೋದು ಅದು ಇದು ಅಂತ ಅಂದ್ಕೊಂಡು ಚೆನ್ನಾಗಿ ಕಾಲನ್ನೆಲ್ಲ ಪರ ಮಾಡಿಬಿಟ್ಟಿರ್ತೀರ. ಸೊ ಅದೊಂದು ರೀಸನ್ಗೋಸ್ಕರ, ಬಿಕಾಸ್ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಆ ಕೆಲಸ ಮಾಡಿಲ್ಲ ಅಂತಲ್ಲ. ಸೊ ಅದನ್ನು ನಾನು ತುಂಬ ನಾನು ಮನೇಲಿ ಇರ್ಬೇಕಾದ್ರೆ ನನಗೆ ಫಸ್ಟೆಲ್ಲ ಈ ಥರ ಕ್ರ್ಯಾಕ್ ಹಿಲ್ಸ್ ಎಲ್ಲ ಆಗ್ತಾ ಇರಲಿಲ್ಲ. ಬಟ್ ಆಫ್ಟರ್ ಪ್ರೆಗ್ನೆಂಟ್ ಆದಾಗ ಕನ್ಸೀವ್ ಟೈಮಲ್ಲಿ ನನಗೆ ಈ ಥರ ಕ್ರ್ಯಾಕ್ ಹಿಲ್ಸ್ ಆಗ್ತಾಯಿತ್ತು. ಸೊ ರೀಸನ್ ಏನು ಅಂತ ಸ್ವಲ್ಪ ಎಲ್ಲ ಚೆಕ್ ಮಾಡಿದಾಗ ನನಗೆ ತಿಳಿದಷ್ಟು ನಾನು ಹೇಳ್ತಾ ಇದ್ದೀನಿ ಇದನ್ನು, ಬಿಕಾಸ್ ಇದನ್ನು ಅವಾಯ್ಡ್ ಮಾಡೋದ್ರಿಂದ ಮೇ ಬಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ಅಷ್ಟೇ. ಸೊ ಏನೋ ತುಂಬ ತಿಳ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಏನೂ ಇಲ್ಲ, ನನಗೆ ಗೊತ್ತಿರೋದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ತುಂಬ ಜನ ನಾನು ಸ್ವಲ್ಪ ಅಲ್ಲಿ ಇಲ್ಲೆಲ್ಲ ಚೆಕ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಮೋಸ್ಟ್ ಆಫ್ ದ ವುಮೆನ್ಸಲ್ಲಿ ಈ ಥರ ಕ್ರ್ಯಾಕ್ ಹಿಲ್ಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಕಿಚನಲ್ಲಿ ತುಂಬ ಟೈಮು ವಿಮೆನ್ಸು ಸ್ಟ್ಯಾಂಡಿಂಗಲ್ಲಿ ನಿಂತ್ಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ. ಫ್ಯಾಟ್ ಕಂಟೆಂಟ್ ಇರೋದು ಪ್ರೆಸ್ ಆಗಿ ಹಿಂಡಿಗೆ ತುಂಬ ಪ್ರೆಷರ್ ಬಿದ್ದಾಗ ಅದು ಕ್ರ್ಯಾಕ್ ಆಗುತ್ತೆ. ಸೊ ಹೀಲ್ಸ್ ಕ್ರ್ಯಾಕ್ ಆಗಿ ಓಪನ್ ಆಗುತ್ತೆ. ಸೊ ಈ ರೀಸನ್ನಿಂದನೇ ತುಂಬ ಜನ ಹುಡುಗಿರಿಗೆ ಕ್ರ್ಯಾಕ್ ಹಿಲ್ಸ್ ಆಗೋದು. ಬಿಕಾಸ್ ತುಂಬ ಜನ ಎಷ್ಟೋ ಜನ ವುಮೆನ್ಸ್ ಬಂದ್ಬಿಟ್ಟು ಫ್ಯಾಕ್ಟ್ರಿದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರಿಗೂ ಕ್ರ್ಯಾಕ್ ಹಿಲ್ಸ್ ಆಗುತ್ತೆ. ಸೊ ನನಗೇನಕ್ಕೆ ಆಗ್ತಾ ಇತ್ತು ಅಂದರೆ, ನಾನು ಕನ್ಸೀವ್ ಆದಾಗ ನಂದು ಬಾಡಿ ವೆಯ್ಟ್ ಗೇನ್ ಆಗಿ ನಾನು ಕುತ್ಕೊಂಡೇ ಕೆಲಸ ಮಾಡ್ತಾ ಇದ್ದಿದ್ದು, ಇಲ್ಲ ಅಂತ ಹೇಳಲ್ಲ. ಬಟ್ ಸ್ಟಿಲ್ ಏನಾಗ್ತಾಯಿತ್ತು, ನಂದು ಕಾಲ್ ರೆಸ್ಟಿಂಗಲ್ಲಿ ಇರ್ತಾಯಿತ್ತು, ಕೆಳಗೆ ಕಾಲನ್ನ ಬಿಡ್ತಾ ಇದ್ದೆ. ಸೊ ಅದು ಪ್ರೆಷರ್ ಫುಲ್ಲು ಅದು ಕಾಲ ಮೇಲೆ ಬಿದ್ದುಬಿಟ್ಟು ನನಗೂ ಕ್ರ್ಯಾಕ್ ಹಿಲ್ಸ್ ಹಾಕೋಕ್ಕೆ ಸ್ಟಾರ್ಟ್ ಆಗೋಯಿತು. ಸೊ ನನಗೆ ಮೇಯ್ನು ತುಂಬ ಕನ್ಸರ್ನ್ ಬಂದುಬಿಟ್ಟು ಬಾಡಿದಲ್ಲಿ ನನಗೆ ಕಾಲು ಸ್ವಲ್ಪ ಚೆನ್ನಾಗಿರಬೇಕು, ಸ್ವಲ್ಪ ನೀಟಾಗಿ, ಆ ಥರ ನಂದು ಕನ್ಸರ್ನ್, ಕಾನ್ಷಿಯಸ್ ಆಗಿರ್ತೀನಿ. ಸೊ ಬಟ್ ಸ್ಟಿಲ್ ಆ ಟೈಮಲ್ಲಿ ಪ್ರೆಗ್ನೆನ್ಸಿದಲ್ಲಿ ನನಗೆ ಕೇರ್ ಮಾಡೋಕ್ಕಾಗಿರಲಿಲ್ಲ. ಏನಪ್ಪ ಮಾಡೋದು, ಏನಕ್ಕೆ ಈ ಥರ ಆಗಿದೆ. ಆಬ್ವಿಯಸ್ಲಿ ಹುಡುಗಿರು ಈಗ ಫ್ಲ್ಯಾಟ್ಸ್ ಹಾಕ್ಕೊಳ್ತಾ ಇರ್ತೀವಿ, ಹೀಲ್ಸ್ ಹಾಕ್ಕೊಳ್ತಾ ಇರ್ತೀವಿ. ಆ ಥರ ಎಲ್ಲ ಹಾಕ್ಕೊಂಡಾಗ ಕ್ರ್ಯಾಕ್ ಹೀಲ್ಸ್ ಇದ್ದರೆ ಒಂಥರ ನಮಗೆ ಕಂಫರ್ಟಬಲ್ ಫೀಲ್ ಇರಲ್ಲ. ನಡ್ಕೊಂಡು ಹೋಗುವಾಗೆಲ್ಲ ಯಾರಾದರೂ ನೋಡಿಬಿಡ್ತಾರ, ಆ ಥರ ಒಂಥರ ಫೀಲ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಾನು ಅಮೆಝಾನಲ್ಲಿ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದು. ಸೊ ಆ ಪ್ರಾಡಕ್ಟ್ನ ತೋರಿಸ್ತೀನಿ. ಸೊ ಇದೆ ಅದು ಮಿಷಿನ್ನು. ಸೊ ಏನಪ್ಪ ಟ್ರಿಮ್ಮಿಂಗ್ ಮಾಡ್ಕೊಳ್ತಾರಲ್ಲ ಆ ಥರ ಕಾಣಿಸ್ತಾ ಇದೆಯಲ್ಲ ಮಿಷಿನ್ ಅಂತ ಅಂದ್ಕೊಳ್ತಾ ಇದ್ದೀರಾ? ಇಲ್ಲ ಆ ಥರ ಎಲ್ಲ ಏನಿಲ್ಲ. ಇದು ಬಂದ್ಬಿಟ್ಟು ಕ್ರ್ಯಾಕ್ ಹಿಲ್ ಮಿಷಿನ್ನು. ಸೊ ಇದು ಬಂದ್ಬಿಟ್ಟು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇದ್ರದ್ದು ನಾನು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವರ್ತ್ ಬೈಯಿಂಗ್. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಎಷ್ಟೋ ಜನ ಸಲೂನ್ಗೆ ಹೋಗಿ ಇಲ್ಲ ಏನೇನೋ ನನಗೂ ಗೊತ್ತಿಲ್ಲ ಏನೇನೋ ತಲೆಗೆ ಏನೋ ಹೇಳ್ತಾರಲ್ಲ, ಕಾಲ್ಗೆ ಬಾಯಿಗೆ ಬರ್ತಾರೆ, ಅದೇನು ಹೇಳೋದು ಅಂತ, ಏನೋ ಟ್ರೀಟ್ಮೆಂಟ್ ಎಲ್ಲ ತೊಗೊಳ್ತಾರೆ. ಹಿಂಡಿಗೆಲ್ಲ ಕ್ಲೀನ್ ಮಾಡೋದಕ್ಕೆ ಎಲ್ಲ ಏನೋ ಟ್ರೀಟ್ಮೆಂಟ್ ತೊಗೊಳ್ತಾರೆ, ಅದು ಹೆಸರು ಬರ್ತಾ ಇಲ್ಲ ನನಗೆ. ಸೊ ಆ ಥರ ಟ್ರೀಟ್ಮೆಂಟ್ ತೊಗೊಳ್ತಾರೆ. ಬಟ್ ಅದಕ್ಕೆ ಅಮೌಂಟ್ನ ಎಷ್ಟು ಸಲ ಅಂತ ಇನ್ವೆಸ್ಟ್ ಮಾಡೋಕ್ಕಾಗತ್ತೆ, ಎಷ್ಟು ಸಲ ಅಂತ ಹೋದಾಗೆಲ್ಲನೂ ಒಂದು ಅಮೌಂಟ್ ಕೊಡ್ತಾನೆ ಇರಬೇಕು. ಬಟ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಸೊ ನನಗೆ
ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ರಿವ್ಯೂಸೂ ನಾನು ಬೇಕಾದರೆ ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ನಾನು ನೆಕ್ಸ್ಟ್ ನನ್ನ ಕಾಲು ಹೇಗಾಗಿತ್ತು ಇವಾಗ ಹೇಗಾಗಿದೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಇದು 3 ರೋಲರ್ಸ್ ಕೊಟ್ಟಿರ್ತಾರೆ. ಇದು ಒಂದು ರೋಲರ್, ಇದು ತುಂಬ ರಫ್ ಆಗಿದೆ ಈ ರೋಲರ್ ಬಂದ್ಬಿಟ್ಟು. ಇದು ಇನ್ನೊಂದು ರೋಲರ್, ಇದು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಕಡಿಮೆ ರಫ್ ಆಗಿರುತ್ತೆ. ಸೊ ನೋಡ್ಬೋದು ಈ ಥರ ರೋಲ್ ಆಗುತ್ತೆ. ಸೊ ಹಾಗೆ ಇದು ಒಂದು ರೋಲರ್, ಇದು ಸ್ವಲ್ಪ ಸಾಫ್ಟ್ ಆಗಿದೆ. ಸೊ ಇದಕ್ಕೆ 3 ಲೈಕ್ ಇದು ಬಟನ್ ಕೊಟ್ಟಿರ್ತಾರೆ. ಸೊ ಇದನ್ನು ಹೀಗೆ ಪ್ರೆಸ್ ಮಾಡಿ ಆನ್ ಮಾಡಿದ್ರೆ ಇದು 1 ಸ್ಟೆಪ್ಪು, ಸೌಂಡ್ ಸ್ವಲ್ಪ ಹೀಗೆ ಇರುತ್ತೆ. ಇನ್ನೊಂದು ಸ್ಟೆಪ್ ಇದು ಇಲ್ಲಿಗೆ. ಸೊ ಇದು ಬಂದ್ಬಿಟ್ಟು ಗ್ರೀನ್ ಕಲರ್ ಬಟನ್ ಇದೆ ಅಲ್ವಾ. ಸೊ ಇದು ಚಾರ್ಜ್ ಫುಲ್ ಆಗಿದೆ ಅಂತ. ಸೊ ಇದು ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಬರುತ್ತೆ, ಲೈಕ್ ಯೂಸ್ ಮಾಡ್ಬೋದು. 1 ಟೈಮ್ಗೆ 40 ಮಿನಿಟ್ಸ್ ಯೂಸ್ ಮಾಡ್ಬೋದು. ಇದನ್ನು ಚಾರ್ಜ್ ಎಷ್ಟು ಅವರ್ಸ್ ಮಾಡಬೇಕು, 1 ಅವರ್ ಮಾಡಿದ್ರೆ ಮೇ ಬಿ ಸಾಕಾಗುತ್ತೆ ಅಂತ ಅನಿಸುತ್ತೆ. ಹಾಗೆ ಇಲ್ಲಿ ಹಿಂದೆ ನಾವು ಈ ಥರ ಲೈಟ್ ಆನ್ ಮಾಡಿದಾಗ ಇಲ್ಲಿ ಒಂದು ಫ್ಲ್ಯಾಶ್ ಲೈಟ್, ಒಂದು ಲೈಟ್ ಕೊಟ್ಟಿರ್ತಾರೆ. ಬಿಕಾಸ್ ಅದು ಫೋಕಸ್ ಮಾಡಿದಾಗ ಲೈಕ್ ಕಾಲ್ಗೆ ಫೋಕಸ್ ಮಾಡಿದಾಗ ನೀಟಾಗಿ ಕಾಣಿಸ್ಲಿ ಅಂತ ಇದೊಂದು ಇಟ್ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ಒಂದು ಚಾರ್ಜಿಂಗ್ ಪಾಯಿಂಟ್ ಇದೆ. ಸೊ ಚಾರ್ಜರ್ನ ತೋರಿಸ್ತೀನಿ, ಇದೇ ಚಾರ್ಜರು. ಸೊ ಇದು ಚಾರ್ಜಿಂಗ್ ಪಾಯಿಂಟ್ ಈ ಥರ ಇರುತ್ತೆ. ಹಾಗೆ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಿಬಿಟ್ಟು ನಾರ್ಮಲ್ ಪ್ಲಗ್ ಇನ್ ಮಾಡಿದ್ರೆ ಸೊ ಇದು ಯೂಸ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಕಾಸ್ಟ್ಲಿ ಅಂತಲೂ ಹೇಳೋಕ್ಕಾಗಲ್ಲ, ಬಟ್ ಇನ್ವೆಸ್ಟ್ ಮಾಡೋರಿಗೆ ತುಂಬ ಕಾನ್ಷಿಯಸ್ ಆಗಿ ಲೈಕ್ ಕಾಲು ಚೆನ್ನಾಗಿರಬೇಕು, ಹಿಂಡಿ ಈಗ ಫ್ಲ್ಯಾಟ್ಸ್ ಎಲ್ಲ ಹಾಕಿದಾಗ ಚೆನ್ನಾಗಿರಬೇಕು ಅಂತ ಅನ್ನೋರಿಗೆ ಇದು 101% ಯೂಸ್ ಆಗುತ್ತೆ. ಟ್ರೈ ಮಾಡಿ, ವರ್ತ್ ಬೈಯಿಂಗ್ ಆ್ಯಕ್ಚುಲಿ. ಇದು ಹುಡುಗಿರೇ ಎಷ್ಟೆಲ್ಲ ಏನೇನೋ ಮಾಡ್ತಾ ಇರ್ತೀರಾ, ಎಷ್ಟೋ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ, ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ, ನಿಜವಾಗ್ಲೂ ವರ್ಕ್ ಆಗುತ್ತೆ. ಸೊ ಇದು ಓಕೆ. ಇದನ್ನ ನಾನು ಯೂಸ್ ಮಾಡೋದು ಹೇಗೆ ಯೂಸ್ ಮಾಡಿದೆ, ಲೈಕ್ ಯಾವ ಥರ ಇದ್ದಿದ್ದ ಕಾಲು ಯಾವ ಥರ ಆಯಿತು ಅನ್ನೋದನ್ನ ಕೂಡ ನಾನು ಇದರಲ್ಲೇ ವಿಡಿಯೋದಲ್ಲಿ ನಾನು ಹೇಗೆ ಮಾಡಿದೆ ಅನ್ನೋದನ್ನ ಕೂಡ ನಾನು ಹಾಕಿರ್ತೀನಿ. ಇದನ್ನು ನಾವು ಹೇಗೆ ರಿಮೂವ್ ಮಾಡೋದು ಅಂತ ಅಂದರೆ ಲೈಕ್ ಹೇಗೆ ಅದನ್ನು ಹಾಕೋದು ಅಂದರೆ ಇಲ್ಲಿ 2 ಬಟನ್ಸ್ ಕೊಟ್ಟಿರ್ತಾರೆ. ಹೇಗೆ ತೋರಿಸ್ಲಿ, ಇಲ್ಲಿ ಒಂದು ಬಟನ್ ಇದೆ. ಸೊ ಅದೇ ಥರ ಈ ಕಡೆ ಒಂದು ಬಟನ್ ಇದೆ. ಸೊ ಅದನ್ನು ಹೀಗೆ ಪ್ರೆಸ್ ಮಾಡಿ, ಹೀಗೆ ಪ್ರೆಸ್ ಮಾಡಿದ್ರೆ ನೀಲ್ಸ್ ಇರೋಕ್ಕೆ ಪ್ರೆಸ್ ಮಾಡಿ ಹೀಗೆ ಓಪನ್ ಮಾಡ್ಬೋದು ಅಷ್ಟೇ. ಸೊ ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಬೇರೆಯವ್ರು ಕೂಡ ಯೂಸ್ ಮಾಡ್ಬೋದು. ಲೈಕ್ ಒಬ್ಬರೇ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ, ಇನ್ನು ಬೇರೆಯವ್ರು ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಇದು ಬಂದ್ಬಿಟ್ಟು ತುಂಬ ರಫ್ ಸ್ಕಿನ್ ಆಗಿದೆ ಅಂತ ಅಂದರೆ ನಾನು ಇದನ್ನೇ ಯೂಸ್ ಮಾಡಿದ್ದು. ಬಿಕಾಸ್ ನನಗೆ ಸ್ವಲ್ಪ ಬೇಗ ರಿಸಲ್ಟ್ ಸಿಗಬೇಕು ಅಂತ ಆ ಥರ. ಸೊ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡಿದೆ. ಸೊ ಬೇಕು ಅಂದರೆ ಬೇರೆ 2 ರೋಲರ್ಸ್ ಇದೆ ಅಲ್ವಾ, ಅದನ್ನ ಯೂಸ್ ಮಾಡ್ಬೋದು. ಸೊ ಮತ್ತೆ ಇದನ್ನು ಹೀಗೆ ಪ್ರೆಸ್ ಮಾಡಿ, ಇದನ್ನು ಇಲ್ಲಿ ಲಾಕ್ ಕೊಟ್ಟಿರ್ತಾರೆ, ಇದನ್ನು ಹೀಗೆ ಬಿಟ್ಟರೆ ಬರುತ್ತೆ. ಸೊ ನೋಡಿದ್ರಲ್ಲ ಹೇಗಿತ್ತು, ಹೇಗೆಲ್ಲ ನಾನು ಕ್ರ್ಯಾಕ್ ಹಿಲ್ಸ್ನ ಹೋಗಿಸ್ದೆ ಅಂತ. ಸೊ ಇದಕ್ಕೆ ಒಂದು ರೆಮಿಡೀಸ್ ಇದೆ. ಲೈಕ್ ಬರ್ದೇ ಇರೋ ಥರ ನಾವು ಒಂದಷ್ಟು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಕ್ರ್ಯಾಕ್ ಹಿಲ್ಸ್ ಮತ್ತೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ವಿಮೆನ್ಸ್ ಆಬ್ವಿಯಸ್ಲಿ ಕಿಚನಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ, ಇಲ್ಲಾಂದರೆ ಕಾಲನ್ನ ಫುಲ್ ರೆಸ್ಟಿಂಗಲ್ಲೇ ಬಿಟ್ಟಿರ್ತಾರೆ, ಮತ್ತು ಬಾಡಿ ವೆಯ್ಟ್ ಗೇನ್ ಆಗ್ತಾ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ.
ಮೆನ್ಸ್ಗೂ ಆಗುತ್ತೆ, ವಿಮೆನ್ಸ್ಗೆ ಮಾತ್ರ ಅಲ್ಲ ಮೆನ್ಸ್ಗೂ ಆಗುತ್ತೆ. ಸೊ ಇದನ್ನ ಹೇಗೆ ನಾವು ಲೈಕ್ ಸ್ಟಾಪ್ ಮಾಡ್ಬೋದು, ಹೇಗೆ ಅವಾಯ್ಡ್ ಮಾಡ್ಬೋದು ಅನ್ನೋ ಥರ ಇದ್ದರೆ, ಸೊ ನೀವು ಇದನ್ನು ಈ ಪ್ರೊಸೀಜರ್ನೆಲ್ಲ ಮಾಡಿ ಆದಮೇಲೆ, ಈ ಸ್ಟೆಪ್ಸ್ನೆಲ್ಲ ಫಾಲೋ ಮಾಡಿ ಆದಮೇಲೆ, ಇಲ್ಲ ನೀವು ಏನೇ ಮಾಡಿರಲಿ, ಇದಂತಲೇ ಅಲ್ಲ ಬೇರೆ ಏನೇ ಸ್ಟೆಪ್ಸ್ ನೀವು ಫಾಲೋ ಮಾಡಿ ಅದು ನಿಮಗೆ ವರ್ಕ್ ಆಗ್ತಾ ಇದೆ ಅಂತ ಇದ್ರೂ ನೀವು ಮನೆಯಲ್ಲಿ ಸ್ಲಿಪ್ಪರ್ ಹಾಕೊಂಡು ಓಡಾಡೋದನ್ನು ಕಲ್ತ್ಕೊಳ್ಳಿ. ಗೊತ್ತು ತುಂಬ ಜನ ಮನೆಯಲ್ಲಿ ಸ್ಲಿಪ್ಪರ್ ಹಾಕೊಂಡು ಒಳಗೇನೆ ದೇವ್ರ ಮನೆಯೆಲ್ಲ ಇರುತ್ತೆ, ಸೊ ಸ್ಲಿಪ್ಪರ್ ಹಾಕೊಂಡು ಓಡಾಡೋದಕ್ಕೆಲ್ಲ ಬಿಡಲ್ಲ. ಕಿಚನ್ ಒಳಗೆ ಆಬ್ವಿಯಸ್ಲಿ ಹೋಗೋಕ್ಕೆ ಬಿಡೋದೇ ಇಲ್ಲ ತುಂಬ ಜನಗಳ ಮನೆಯಲ್ಲಿ. ಬಟ್ ಸ್ಟಿಲ್ ಸ್ಲಿಪ್ಪರ್ ಹಾಕೊಂಡು ಓಡಾಡೋದ್ರಿಂದ ಕ್ರ್ಯಾಕ್ ಹೀಲ್ಸ್ ಕಡಿಮೆ ಆಗುತ್ತೆ. ಯಾಕೆ ಅಂತ ಅಂದರೆ ಒಂದು ಇನ್ವೆಸ್ಟ್ ಮಾಡಿ ಒಂದು ಸ್ಲಿಪ್ಪರ್ ಮೇಲೆ, ಏನು ಡಾಕ್ಟರ್ ಸ್ಲಿಪ್ಪರ್ಸ್ ಅಂತೆಲ್ಲ ಹೇಳ್ತಾರಲ್ಲ, ಒಂದು ಕುಷನ್ ಟೈಪಲ್ಲಿ ಇರೋ ಸ್ಲಿಪ್ಪರ್ಸ್ನ ಯೂಸ್ ಮಾಡೋದ್ರಿಂದ ನಮ್ಮದು ಲೈಕ್ ಪಾದ ಬಂದುಬಿಟ್ಟು ಆ ಸ್ಲಿಪ್ಪರ್ ಮೇಲೆ ಸ್ವಲ್ಪ ಪ್ರೆಸ್ ಆಗುತ್ತೆ. ಸೊ ಆವಾಗ ನಮ್ಮದು ಬಾಡಿ ವೆಯ್ಟ್ ಬಂದುಬಿಟ್ಟು ಫುಲ್ಲು ಫ್ಲ್ಯಾಟ್ ಸರ್ಫೇಸ್ ಮೇಲೆ ಇರೋದಿಲ್ಲ. ಸೊ ಕುಷನ್ ಟೈಪ್ ಇರೋ ಸ್ಲಿಪ್ಪರ್ ಮೇಲೆ ಬಿದ್ದರೆ ನಮಗೆ ಕ್ರ್ಯಾಕ್ ಹೀಲ್ಸು ಆಗೋದು ಕಡಿಮೆ ಆಗುತ್ತೆ, ಕಂಪ್ಲೀಟಾಗಿ ಹೋಗಲ್ಲ. ಓಕೆನಾ, ಕಡಿಮೆ ಆಗುತ್ತೆ. ಹಾಗೆ ಓಕೆ ಫೈನ್, ನಾನು ಸ್ಲಿಪ್ಪರ್ ಹಾಕಲ್ಲ ಆ ಥರ ಇರೋರಿಗೆ ಡೈಲಿ ನೈಟು ವ್ಯಾಸ್ಲಿನ್, ಅದು ಒಂದು 5 ರೂಪೀಸ್ 10 ರೂಪೀಸ್ ಬಾಟಲ್ಸ್ ಬರುತ್ತಲ್ವ ವ್ಯಾಸ್ಲಿನ್, ಅದನ್ನು ಅಪ್ಲೈ ಮಾಡಿಬಿಟ್ಟು ಸಾಕ್ಸ್ ಹಾಕ್ಕೊಂಡು ಮಲ್ಕೊಳ್ಳಿ. ಇಲ್ಲ ಸಾಕ್ಸ್ ಹಾಕೋರಿಗೆ ಅಭ್ಯಾಸ ಇಲ್ಲ ಅಂದರೆ ವ್ಯಾಸ್ಲಿನ್ನ ನೈಟಲ್ಲಿ ಡೈಲಿ ಅಪ್ಲೈ ಮಾಡಿಬಿಟ್ಟು ಎಲ್ಲಿ ಕ್ರ್ಯಾಕೆಲ್ಸ್ ಆಗಿದೆ ಹಾಕ್ಕೊಂಡು ಮಲ್ಕೊಳ್ಳಿ. ಸೊ ಇದು ಕೂಡ ಒಂದು ಟಿಪ್ಸು, ತುಂಬ ಯೂಸ್ ಆಗುತ್ತೆ. ಸೊ ಇನ್ನು ಮಿಕ್ಕಿದ್ದೆಲ್ಲ ಗೊತ್ತಲ್ವ, ಎಲ್ಲರೂ ಬಟ್ಟೆ ವಾಶ್ ಮಾಡಾದ್ಮೇಲೆ ಒಂದು ನಾರನ್ನ ತೊಗೊಂಡು ಚೆನ್ನಾಗಿ ಉಜ್ಜೋದು, ಆಮೇಲೆ ಕಲ್ಲನ್ನ ತೊಗೊಂಡು ಉಜ್ಜೋದು, ಅದೆಲ್ಲ ಆಗಿದೆ, ಅದೆಲ್ಲ ಮಾಡ್ತಾ ಇದ್ದೀರಾ. ಬಟ್ ಸ್ಟಿಲ್ ಅದ್ರ ಜೊತೆಗೆ ಏನಾದರೂ ಆ್ಯಡ್ ಮಾಡಬೇಕು ಅನ್ನೋ ಥರ ಇದ್ದರೆ ವ್ಯಾಸ್ಲಿನ್ ಹಚ್ಕೊಂಡು ಮಲ್ಕೊಳ್ಳಿ. ಹಾಗೆ ಇನ್ನೂ ಒಂದು, ಈ ಮಿಷನ್ನ ಯೂಸ್ ಮಾಡೋಕ್ಕೂ ಮುಂಚೆ ಹಾಗೆ ಯೂಸ್ ಮಾಡ್ಬೋದು. ಸೊ ಇದಕ್ಕೆಲ್ಲ ಏನೇನೋ ಸ್ಟೆಪ್ಸ್ನ ಅಪ್ಲೈ ಮಾಡಿಬಿಟ್ಟೆ ಮಾಡಬೇಕು ಅಂತ ಏನೂ ಇಲ್ಲ. ಬಟ್ ಸ್ಟಿಲ್ ಬೆಸ್ಟ್ ರಿಸಲ್ಟ್ ಬರೋದಕ್ಕೋಸ್ಕರ ಈ ಮಿಷನ್ನ ಯೂಸ್ ಮಾಡೋಕ್ಕೂ ಮುಂಚೆ ನಿಮ್ಮ ಕಾಲನ್ನ ಒಂದು ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ವಾಟರಲ್ಲಿ ಸೋಕ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡಿದ್ರೆ, ಯಾಕಂದರೆ ತುಂಬ ಜನಕ್ಕೆ ತುಂಬ ರಫ್ ಸ್ಕಿನ್ ಇರುತ್ತೆ. ಸೊ ಆವಾಗ ಈ ಮಿಷಿನ್ ವರ್ಕ್ ಆಗುತ್ತೆ, ಅದರಲ್ಲೂ ವರ್ಕ್ ಆಗುತ್ತೆ. ಬಟ್ ಸ್ಟಿಲ್ ಇಟ್ ಟೇಕ್ಸ್ ಟೈಮ್. ಹೇಗಂದರೆ ನಿಮಗೆ 1 ಡೇ ಅಲ್ಲೇ ನಿಮಗೆ ಮಾಡೋಕ್ಕಾಗಲ್ಲ. ಬಿಕಾಸ್ ಎಷ್ಟೋ ಜನಕ್ಕೆ ಚಕ್ರಗುಳಿ ಕೊಟ್ಟಂಗೆ ಆಗುತ್ತೆ, ಕಾಲಲ್ಲಿ ಏನಾದರೂ ಹಿಂಗೆ ರೋಲ್ ಆಗ್ತಾ ಇದ್ರೆ ಚಕ್ರಗುಳಿ ಕೊಟ್ಟಂಗೆ ಆಗುತ್ತೆ. ಸೊ ಆ ಥರ ತುಂಬ ರಫ್ ಸ್ಕಿನ್ ಇರೋರು ವಾಟರಲ್ಲಿ ಸೋಕ್ ಮಾಡಿಬಿಟ್ಟು ಆಮೇಲೆ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಇವಾಗ ಗೊತ್ತಾಯ್ತಲ್ಲ, ಲೈಕ್ ನಾನು ನನ್ನ ಕ್ರ್ಯಾಕ್ ಹೀಲ್ಸ್ನ ಹೇಗೆ ಅವಾಯ್ಡ್ ಮಾಡ್ತೀನಿ, ಹೇಗೆ ನಾನು ಕ್ಲಿಯರ್ ಮಾಡ್ಕೊಳ್ತೀನಿ ಅಂತ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ, ಈ ವಿಡಿಯೋ ಏನೋ ನಿಮಗೆ ಒಂದು ಸ್ವಲ್ಪ ಹೆಲ್ಪ್ ಆಗಿದೆ, ಯೂಸ್ಫುಲ್ ಆಗಿದೆ ಈ ವಿಡಿಯೋ ಅನ್ನೋ ಥರ ಇದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಟು ಶ್ರೀ ನರೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.